ಹಲೋ ಭೋಜನ ಪ್ರಿಯರೇ, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತು ನಾವು ಅಕ್ಕಿ ಹಪ್ಪಳ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ. ಫಸ್ಟು ನಾವಿಲ್ಲಿ 3 kg ಅಕ್ಕಿನ ತೊಗೊಂಡಿದ್ದೀವಿ. ನೀವು ಯಾವ್ದು ಅಕ್ಕಿ ಬೇಕಾದರೂ ತೊಗೋಬೋದು. ನಾವು ಮನೆ ಅಕ್ಕಿ, ರೇಷನ್ ಅಕ್ಕಿ ತೊಗೊಂಡಿದ್ದೀವಿ. ಅದನ್ನು ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ಅದನ್ನು ಒಣಗಿಸ್ಕೋಬೇಕು. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ಳಿ. ಒಣಗಿಸ್ಕೊಂಡು ನೀವು ಅದನ್ನು ಚೆನ್ನಾಗಿ ಒಣಗಾದ್ಮೇಲೆ ಅದನ್ನು ನೀವು ಫ್ಲೋರ್ ಮಾಡಿಸ್ಕೊಂಬರ್ಬೇಕು. ಅಥವಾ ನೀವು ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ತೀವಿ ಅಂದರೆ ಚೆನ್ನಾಗಿ ನೀವು ಅದನ್ನು ಫ್ಲೋರ್ ಮಾಡಬೇಕು. ಓಕೆನಾ? ನೋಡಿ, ಇವಾಗ ಒಣಗಿಸ್ತಿದ್ದಾರೆ. ನೆಕ್ಸ್ಟು ನಾವು ಮನೆಯಲ್ಲೇ ಮಿಕ್ಸಿಯಲ್ಲಿ ಹಾಕಿ ಫ್ಲೋರ್ ಮಾಡ್ಕೊಂಡ್ವಿ. ಸ್ವಲ್ಪನೇ ಹಾಕ್ಕೊಂಡು ನೀವು ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಕೋಬೋದು. ಇಲ್ಲ ಕಷ್ಟ ಆಗೋದು ಮಿಕ್ಸಿಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ನೀವು ಫ್ಲೋರ್ ಮಿಲ್ಲಲ್ಲಿ ಹೋಗಿ ಫ್ಲೋರ್ ಮಾಡಿಸ್ಕೊಂಬರ್ಬೋದು. ನೆಕ್ಸ್ಟ್ ಅದನ್ನು ಜಡಿ ಇಟ್ಕೋಬೇಕು. ಸೊ ಏನಾದರೂ ಸಣ್ಣ ಸಣ್ಣ ಕಲ್ಲು ಅಥವಾ ಏನಾದರೂ ಡಸ್ಟ್ ಎಲ್ಲ ಇದ್ದರೆ ಹೋಗುತ್ತೆ. ಸೊ ನೆಕ್ಸ್ಟು ನೀವು ಅದನ್ನು ಜಡಿ ಇಟ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳಿ. ನೋಡಿ, ಅಂದರೆ ಫುಲ್ಲು ನೀವು ರೊಟ್ಟಿಗಿಂತ ಸಾಫ್ಟಿಗೆ ಹೆಂಗೆ ಹಾಕ್ಸ್ತೀರಲ್ವ, ಹಸಿಟ್ಟು, ರಾಗಿ ಹಸಿಟ್ಟು ಥರ ನೀವು ಅದನ್ನು ಫ್ಲೋರ್ ಮಾಡಿಸ್ಕೋಬೇಕು. ನೆಕ್ಸ್ಟ್ ಅದನ್ನು ಜಡಿ ಇಟ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಸೆಟ್ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟು ನಾವಿಲ್ಲೊಂದು 3 ಸ್ಪೂನು ಜೀರಿಗೆ ಮತ್ತು ಒಂದು 10 ಬ್ಯಾಡಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ. ನೆಕ್ಸ್ಟು ಕಲ್ಲುಪ್ಪು. ನೆಕ್ಸ್ಟು ನಾವಿಲ್ಲಿ 3 kg ಅಕ್ಕಿ ತೊಗೊಂಡಿರೋದ್ರಿಂದ ನಾವಿಲ್ಲಿ ಒಂದು 4 ಲೀಟ್ರ್ ನೀರು ತೊಗೊಂಡಿದ್ದೀವಿ. ನೆಕ್ಸ್ಟು 1-2 ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡಿದ್ದೀವಿ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ನಾವು 2 ಹಿಡಿಯೋಷ್ಟು ಕಲ್ಲುಪ್ಪನ್ನು ಹಾಕಿದ್ದೀವಿ. ನುಣ್ಣುಪ್ಪಾದರೆ ನೀವು 5-6 ಸ್ಪೂನಷ್ಟು ನುಣ್ಣುಪ್ಪನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ನಾವಿಲ್ಲಿ ಖಾರ ಸ್ವಲ್ಪ ಜಾಸ್ತಿ ಇತ್ತು ಮೆಣಸಿನ್ಕಾಯಲ್ಲಿ, ಅದಕ್ಕೋಸ್ಕರ ನಾವು 4 ಸ್ಪೂನು ಏನು ನಾವು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಪುಡಿ ಮಾಡ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿನ, ಅದನ್ನು 4 ಸ್ಪೂನಷ್ಟು ಒಣಮೆಣ್ಸಿನ್ಕಾಯಿ ಪುಡಿನ ಹಾಕಿದ್ದೀವಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ನೀವು ಖಾರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ಅಡುಗೆ ಸೋಡಾ 1 ಸ್ಪೂನಷ್ಟು. ನೆಕ್ಸ್ಟು ಹಸಿಟ್ಟು ನೀವು ಏನು ಫ್ಲೋರ್ ಮಾಡ್ಕೊಂಡಿದ್ರಿ ಅಲ್ವ, ಅಕ್ಕಿ ಹಿಟ್ಟು, ಅದನ್ನು ತಗೊಂಡು ಆ ನೀರು ಕುದ್ದಾದ್ಮೇಲೆ ಅದರೊಳಗೆ ಹಾಕಬೇಕು. ನೀವು ಸೇಮ್ ಮುದ್ದೆ ಯಾವ ರೀತಿ ಮಾಡ್ತೀರಲ್ವ ಅದೇ ಥರ ಮಾಡಬೇಕು. ನೋಡಿ, ಇಲ್ಲಿ ಮುದ್ದೆ ಕೋಲಲ್ಲೇ ನಮ್ಮ ಮನೇಲಿ ಮಾಡ್ತಿದ್ದಾರೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದೊಂದೇ ಬೌಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತಂದರೆ ಮಧ್ಯದಲ್ಲಿ ಅದು ಗಂಟು ಥರ ಇದ್ದರೆ ಹಪ್ಪಳ ಚೆನ್ನಾಗಿ ಬರೋಲ್ಲ. ಅಂದರೆ ಗಂಟು ಆಗಿಬಿಟ್ಟು ಉಬ್ಗೊಳ್ಳಲ್ಲ ಹಪ್ಪಳ, ಹಂಗೆ ಗಂಟು ಥರ ಇರುತ್ತೆ, ಚೆನ್ನಾಗಿರಲ್ಲ. ನೋಡಿ, ನೆಕ್ಸ್ಟ್ ಹಸಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ನೀವು ಅದು ಗಂಟಾಗದಿರೋ ಥರ ನೋಡಿಕೊಂಡು, ನಾರ್ಮಲ್ ನೀವು ಮುದ್ದೆಗೆಲ್ಲ ಯಾವ ರೀತಿ ಹಿಟ್ಟನ್ನ ಮಾಡ್ತೀರಲ್ವ ಅದೇ ಥರ ಹಿಟ್ಟನ್ನ ಬೇಯಿಸ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಇವಾಗ ನೆಕ್ಸ್ಟ್ ನಾವು ಇದನ್ನು ತೆಗಿಬೇಕು. ಅಂದರೆ ತಳ ಎಲ್ಲ ಏನೋ ಸೀರಿಸ್ಬೇಡಿ, ನೀಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬೌಲಲ್ಲಿ ಎಣ್ಣೆ ತೊಗೊಂಡು ಆ ಹಿಟ್ಟನ್ನ ತೊಗೊಂಡು, ಅಂದರೆ ನೀವು ನಾರ್ಮಲ್ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡ್ತೀರಲ್ವ ಆ ಥರ ಹಿಟ್ಟನ್ನ ತೊಗೊಂಡು ಸಣ್ಣದಾಗಿ ಈ ಥರ ಗುಲಾಬ್ ಜಾಮೂನ್ ಥರ ರೌಂಡಿಗೆ ಮಾಡಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಅದು ಬಿಸಿ ಆರೋಕ್ಕಿಂತ ಮುಂಚೆನೇ ಹಪ್ಪಳನ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಅದು ಆರೋದ್ರೆ ಚೆನ್ನಾಗಿರಲ್ಲ. ನೆಕ್ಸ್ಟು ಇಲ್ಲಿ ನೀವು ಆಯಿಲ್ ಪೇಪರ್ ಅದು ತೊಗೊಳ್ಳಿ. ನಮ್ಮ ಮನೇಲಿ ನಾರ್ಮಲ್ ಪ್ಲಾಸ್ಟಿಕ್ ಪೇಪರ್ನ ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಮನೇಲಿ ಹಪ್ಪಳ ಪ್ರೆಸ್ ಮಾಡೋ ಮಿಷಿನ್ ಇದೆ, ಅದರಲ್ಲಿ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ ಪ್ರೆಸ್ ಮಾಡ್ತಾರೆ. ನಿಮ್ಮ ಮನೇಲಿ ಆ ಥರ ಎಲ್ಲ ಏನಿಲ್ಲ ಅಂದರೆ ನಾರ್ಮಲ್ ನೀವು ಆಯಿಲ್ ಪೇಪರ್ನ ತೊಗೊಂಡು ಒಂದ್ರ ಮೇಲೆ ಇಟ್ಟು ಇನ್ನೊಂದನ್ನು ಅದ್ರ ಮೇಲೆ ಹಾಕಿ ನೀವು ನಾರ್ಮಲ್ ಮುಚ್ಚಳ ಇರ್ತಾವಲ್ವ ಅದನ್ನೇ ತೊಗೊಂಡು ಪ್ರೆಸ್ ಮಾಡ್ಬೋದು. ನೋಡಿ, ಈ ಥರ ಪ್ರೆಸ್ ಮಾಡ್ತಿದ್ದಾರೆ. ಪ್ರೆಸ್ ಮಾಡಿದಾಗ ಹಪ್ಪಳ ಬರುತ್ತೆ. ನೋಡಿ, ಇಲ್ಲಿ ಹಪ್ಪಳ ಬಂದಿದೆ. ಸೊ ಫುಲ್ಲು ತೆಳ್ಳಗಾದರೂ ಮಾಡ್ಬೋದು, ಸ್ವಲ್ಪ ದಪ್ಪನಾದರೂ ಮಾಡ್ಬೋದು. ತೆಳ್ಳಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಫುಲ್ಲು ಸಣ್ಣದಾಗಿ ಬರುತ್ತೆ ಹಪ್ಪಳ, ಜಾಸ್ತಿ ಅಗಲ ಮತ್ತು ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ. ನೋಡಿ, ನೆಕ್ಸ್ಟ್ ಈ ಥರ ಮಾಡಿಕೊಂಡು ಅದನ್ನು 2-3 ದಿನದವರೆಗೂ ಒಣಗಿಸ್ಬೇಕು ಬಿಸಿಲಲ್ಲಿ. ಅದಾದಮೇಲೆ ಅದನ್ನು ಎಣ್ಣೆಗೆ ಹಾಕಿ ಈ ಥರ ನೀವು ಕರ್ಕೊಂಡು ತಿನ್ಬೋದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.